ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೀ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 26ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಸಂಯಮ ರೂಪಿ ಅಗ್ನಿಗಳಲ್ಲಿ ಶ್ರೋತ್ರಾದಿ ಇಂದ್ರಿಯಗಳನ್ನು ಹವನ ಮಾಡೋದು ಅಂತಂದರೆ ಏನು, ಅದರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಲ್ವಾ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, 3ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಯಾವ ಇಂದ್ರಿಯ ಸಂಯಮವನ್ನು ಮಿಥ್ಯಾಚಾರ ಅಂತ ಹೇಳಿದಾರೋ ಅದರಲ್ಲಿ ಮತ್ತೆ ಇಲ್ಲಿರುವಂತಹ ಇಂದ್ರಿಯ ಸಂಯಮ ಅದರಲ್ಲಿ ಏನು ಭೇದ ಇದೆ ಅಥವಾ ಏನು ಡಿಫ್ರೆನ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಈಗ 3ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಯಾವ ರೀತಿಯ ಇಂದ್ರಿಯ ಸಂಯಮವನ್ನು ಹೇಳಿದ್ದಾರೆ ಅದ್ರ ಬಗ್ಗೆ ಒಂದ್ಸರಿ ನಾವು ನೆನಪಿಸ್ಕೊಳ್ಳೋಣ. ಇಲ್ಲ ಅಂತಂದ್ರೆ ನಮಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಾಗಲ್ಲ ಅಲ್ವಾ. 3ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ, ಯಾವ ಮೂಢ ಬುದ್ಧಿ ಇರುವಂತಹ ಮನುಷ್ಯ ತನ್ನ ಇಂದ್ರಿಯಗಳನ್ನು ಹಠಪೂರ್ವಕವಾಗಿ ತಡೆದು ಮನಸ್ಸಲ್ಲಿ ಇಂದ್ರಿಯಗಳ ವಿಷಯಗಳನ್ನೇ ಚಿಂತನೆ ಮಾಡ್ತಾ ಇರ್ತಾನೋ ಅವನನ್ನು ಮಿಥ್ಯಾಚಾರಿ ಅಂದರೆ ಡಾಂಬಿಕ ಅಂತ ಹೇಳ್ತಾರೆ ಅಂತ ಹೇಳಿದಾನೆ ಭಗವಂತ. ಅಂದ್ರೆ ಏನು, ಹೊರಗಡೆಯಿಂದ ಮೇಲ್ನೋಟಕ್ಕೆ ನಾನು ಎಲ್ಲ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂದರೆ ಬೇರೆಯವರ ತೋರಿಕೆಗಿರ್ಬೋದು ಅಥವಾ ತಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕಿರ್ಬೋದು, ಈ ರೀತಿ ತಾನು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿಲ್ಲ ಅಂತಂದ್ರು ಈಗ ಹೊರಗಡೆಯಿಂದ ಅಲ್ಲ ಮನಸ್ಸಿನಿಂದನೂ ಅದನ್ನು ಬಿಟ್ಟಿರಬೇಕು. ಮನಸ್ಸಲ್ಲೇ ಅದ್ರ ಬಗ್ಗೆ ನಮಗೆ ಆಸಕ್ತಿ ಇರಬಾರ್ದು, ಆಯಿತಾ. ಆ ರೀತಿ ಯಾರು ಬಿಟ್ಟಿರ್ತಾರೋ ಅದು ಕರೆಕ್ಟು. ಆದರೆ ಇಲ್ಲೇನು ಮಾಡ್ತಾನವನು, ಬರೀ ಮೇಲ್ನೋಟಕ್ಕೆ ಮಾತ್ರ ಬಿಟ್ಟಿರ್ತಾನೆ. ಮನಸ್ಸಿನ ಒಳಗಡೆ ಏನು ಮಾಡ್ತಾನೆ, ಆ ಇಂದ್ರಿಯಗಳ ವಿಷಯಗಳನ್ನು ಚಿಂತನೆನೇ ಮಾಡ್ತಾ ಇರ್ತಾನೆ ಯಾವಾಗಲೂ. ಅಂಥವನನ್ನು ಇಲ್ಲಿ ಮಿಥ್ಯಾಚಾರಿ, ಆ ರೀತಿ ಇಂದ್ರಿಯ ಸಂಯಮ ಇದೆಯಲ್ಲ ಅದನ್ನು ಮಿಥ್ಯಾಚಾರ ಅಂತ ಕರೀತಾರಲ್ಲ. ಅದರಲ್ಲಿ ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರಲ್ಲ ಇಂದ್ರಿಯ ಸಂಯಮ ಅಂತ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು, ಏನು ವ್ಯತ್ಯಾಸ ಇದೆ ಅಂತ ಇಲ್ಲಿ ಪ್ರಶ್ನೆ ಹಾಕ್ತಾ ಇದ್ದಾರೆ. ಇದು ನಮಗೂ ಗೊತ್ತಾಗಬೇಕಲ್ವಾ. ಈಗ ನಾವು ಕೂಡ ನಾನು ಇದು ತಿನ್ನಲ್ಲ ಅಥವಾ ನಾನು ಈ ರೀತಿ ಮಾತಾಡಲ್ಲ ಅಥವಾ ನಾನು ಬೇರೆಯವರಿಗೆ ನೋವು ಕೊಡಲ್ಲ, ನಾನು ಇಂಥದನ್ನು ಕೇಳೋದಿಲ್ಲ, ಇಂಥದನ್ನು ರುಚಿ ನೋಡೋದಿಲ್ಲ ಅಂತ ಹೀಗೆ ನಮ್ಮ ಇಂದ್ರಿಯಗಳನ್ನು ಏನೇನೋ ನಾವು ಕಂಟ್ರೋಲ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಆದರೆ ನಿಜವಾಗ್ಲೂ ಹೊರಗಡೆಯಿಂದ ನಾವು ಹಾಗಿದ್ರೂ ಒಳಗಡೆ ನಮ್ಮ ಮನಸ್ಸು ಬಯಸ್ತಾ ಇರುತ್ತೆ, ಅಯ್ಯೋ ನಾನು ಅದು ತಿನ್ನಬೇಕಾಗಿತ್ತು, ಅಯ್ಯೋ ನಾನೇನು ಮಾಡೋದು, ತಿನ್ನಬೇಕಾಗಿತ್ತಲ್ಲ, ಈ ರೀತಿ ನಾನು ಹೇಳ್ಬಿಟ್ಟಿದ್ದೀನಲ್ಲ ಅವ್ರಿಗೆ ಅಂತ ಅಂದ್ಕೊಂಡು, ಅಥವಾ ಇದನ್ನು ನೋಡಬೇಕಾಗಿತ್ತು ಆದರೆ ನೋಡಲ್ಲ ಅಂತ ಹೇಳಿದ್ದೀನಲ್ಲ ಅಂತ ನೋಡಲಿಲ್ಲ ಅಂತಂದ್ರು ಮನಸ್ಸಿನಿಂದ ಬರೀ ಅದರದ್ದೇ ಚಿಂತನೆ ಮಾಡ್ತಾ ಇರೋದಿದೆಯಲ್ಲ, ಇದು ಮಿಥ್ಯಾಚಾರ ಅಂತ ಹೇಳೋದು. ಇಲ್ಲಿ ಹೇಳ್ತಾ ಇರುವಂತಹ ಇಂದ್ರಿಯ ಸಂಯಮನೇ ಬೇರೆ. ಅದೇನು ಅಂತ ತಿಳ್ಕೊಂಡಾಗ ನಾವು ಅದನ್ನು ಫಾಲೋ ಮಾಡ್ಬೋದಲ್ವಾ. ಸೊ ಉತ್ತರ ಏನು ಅಂತಂದರೆ, ಅಲ್ಲಿ ಅಂತಂದರೆ 3ನೇ ಅಧ್ಯಾಯದಲ್ಲಿ ಕೇವಲ ಇಂದ್ರಿಯಗಳನ್ನು ನೋಡೋದು, ಕೇಳೋದು, ಊಟ ತಿಂಡಿ ಈ ರೀತಿಯ ಬಾಹ್ಯ ವಿಷಯಗಳಿಂದ ಅಂದರೆ ಹೊರಗಡೆಯ ವಿಷಯಗಳಿಂದ ತಡೆಯೋದನ್ನು ಸಂಯಮ ಅಂತ ಹೇಳಿದ್ದಾರೆ. ಅಂದರೆ ಹೊರಗಡೆಯಿಂದ ಮಾಡಲ್ಲ, ಆದರೆ ಮನಸ್ಸಿನ ಒಳಗಡೆಯಿಂದ ಅಲ್ಲಿ ಕಾರ್ಯ ನಡೀತಾನೇ ಇರುತ್ತೆ. ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳೋದಕ್ಕಲ್ಲ. ಯಾಕೆ ಅಂತಂದರೆ ಅಲ್ಲಿ ಮನಸ್ಸಿನಿಂದ ಇಂದ್ರಿಯಗಳ ವಿಷಯಗಳ ಚಿಂತನೆ ಮಾಡ್ತಾ ಇರೋದು ಸ್ಪಷ್ಟವಾಗಿರುತ್ತೆ. ಈಗ ಯಾರು ಆಧ್ಯಾತ್ಮಿಕಕ್ಕೆ ಅಥವಾ ಭಕ್ತಿ ಮಾರ್ಗಕ್ಕೆ ಸ್ಟಾರ್ಟಿಂಗಲ್ಲಿ ಬಂದಿರ್ತೀವಿ, ಈಗ ನಾವೆಲ್ಲ ಆರಂಭದಲ್ಲಿರುವಂಥವ್ರಲ್ವಾ, ನಮಗೆ ಗುರುಗಳು ಏನು ಮಾಡ್ತಾರೆ, ಬೆಳಗ್ಗೆನೇ ಎದ್ದೊಳ್ಬೇಕು, ಜಪ ಮಾಡಬೇಕು, ನೈವೇದ್ಯ ಮಾಡಿದ್ದೇ ತಿನ್ನಬೇಕು, ಮತ್ತು ಇದನ್ನು ತಿನ್ನಬಾರ್ದು, ಮತ್ತು ಈ ರೀತಿಯ ರೂಲ್ಸನ್ನು ಫಾಲೋ ಮಾಡಬೇಕು, ಮತ್ತು ಇದನ್ನು ಕೇಳಬಾರ್ದು, ಇಂಥದ್ದನ್ನು ನೋಡಬಾರ್ದು ಅಂತ ಕೆಲವೊಂದು ರೂಲ್ಸ್ ಹಾಕ್ಕೊಟ್ಟಿರ್ತಾರೆ. ಅದು ನಮಗಿಷ್ಟ ಇದ್ರೂ ಇಲ್ಲದೇ ಇದ್ರೂ ನಾವು ಮಾಡಲೇಬೇಕು. ಯಾಕೆ, ಅದು ಗುರುಗಳು ಹೇಳಿರೋದ್ರಿಂದ. ಆ ಇಂದ್ರಿಯ ಸಂಯಮ ಬೇರೆ. ಈಗ ನನಗಿಷ್ಟ ಇಲ್ಲ ಆದರೂ ನಾನು ಬೆಳಗ್ಗೆ ಎದ್ದೊಳ್ತೀನಿ, ಆದರೆ ಮನಸ್ಸಲ್ಲಿ ಏನಿರುತ್ತೆ, ಅಯ್ಯೋ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಲಗಬೇಕಾಗಿತ್ತು, ಅಯ್ಯೋ ನಿನ್ಗೆ ನಿದ್ದೆ ಬರ್ತಾ ಇದೆ, ಆದರೂ ಗುರುಗಳು ಹೇಳಿದ್ದಾರೆ ನಾನು ಎದ್ದೊಳ್ಬೇಕು. ಅಂದರೆ ಅಲ್ಲಿ ನಮ್ಮ ಇಂದ್ರಿಯವನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ, ಆದರೆ ಒಳಗಡೆ ಮನಸ್ಸಲ್ಲಿ ನಮಗಿನ್ನೂ ಅದರ ಆಸೆ ಇದೆ. ಮತ್ತು ಬರೀ ನೈವೇದ್ಯ ಮಾಡಿದ ಮಾತ್ರ ತಿನ್ನಬೇಕು ಅಂತ ಹೇಳಿದ್ದಾರೆ, ಆದರೆ ನನಗೆ ಹೊರಗಡೆದೇನೋ ತಿನ್ನಬೇಕು ಅಂತ ಆಸೆ ಆಗ್ತಾ ಇರುತ್ತೆ ಅಲ್ವಾ. ಆಗ ಹೊರಗಡೆಯಿಂದ ಬಿಟ್ಟಿದ್ದೀನಿ, ಒಳಗಡೆಯಿಂದ ನಾನು ಇನ್ನೂ ಬಿಟ್ಟಿಲ್ಲ. ಈ ರೀತಿ ಎಕ್ಸಾಂಪಲ್ಗೆ ಹೇಳಿದೆ ಅಷ್ಟೇ.
ಸೊ ಹೀಗೆ ಮನಸ್ಸಿನಿಂದ ಇಂದ್ರಿಯಗಳ ವಿಷಯಗಳ ಚಿಂತನೆ ಅಲ್ಲಿ ಮಾಡ್ತಾನೇ ಇರುತ್ತೆ. ಆದರೆ ಇಲ್ಲಿ ಹೇಳ್ತಾ ಇರೋದು ಆ ರೀತಿ ಅಲ್ಲ. ಇಲ್ಲಿ ಇಂದ್ರಿಯಗಳನ್ನು ವಶಪಡಿಸ್ಕೊಳ್ಳೋದರ ಹೆಸರು ಸಂಯಮ ಅಂತ ಹೇಳಿದ್ದಾರೆ. ವಶ ಮಾಡಿಕೊಂಡಂತಹ ಇಂದ್ರಿಯಗಳಲ್ಲಿ ಮನಸ್ಸನ್ನ ವಿಷಯಗಳಲ್ಲಿ ಪ್ರವೃತ್ತಗೊಳಿಸುವಂತಹ ಶಕ್ತಿನೇ ಇರೋದಿಲ್ಲ. ಮನಸ್ಸಿಗೆ ಆ ವಿಷಯಗಳಲ್ಲಿ ಅಂದರೆ ಏನು, ನಾನು ಅದನ್ನು ಮಾಡಬೇಕು, ಅಯ್ಯೋ ಅದನ್ನು ತಿನ್ನಬೇಕಾಗಿತ್ತಲ್ಲ, ಈ ರೀತಿ ಎಲ್ಲ ಅನಿಸೋದೇ ಇಲ್ಲ. ಅಂದರೆ ಆ ಶಕ್ತಿನೇ ಇರೋದಿಲ್ಲ, ಹೊರಟೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರನೇ ಯಾರು ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳದೆ ಕೇವಲ ಡಂಬಾಚಾರದಿಂದ ಇಂದ್ರಿಯಗಳನ್ನು ವಿಷಯಗಳಿಂದ ಬರೀ ತಡೆದಿರ್ತಾನೋ, ಅಂದರೆ ಏನು, ಆ ಇಂದ್ರಿಯಗಳಿಗೆ ಆ ವಿಷಯ ವಸ್ತು ಸಿಗದೇ ಇರೋ ಹಾಗೆ ನೋಡ್ಕೊಂಡಿರ್ತಾನೆ. ಆದರೆ ಮನಸ್ಸಲ್ಲಿ ಅದರದ್ದೇ ಜಪ ನಡೀತಾ ಇರುತ್ತೆ. ಆ ರೀತಿ ಅಲ್ಲ, ಮನಸ್ಸಿನಿಂದ ವಿಷಯಗಳ ಚಿಂತನೆ ಮಾಡ್ತಾನೆ ಇರ್ತಾನೋ. ಮತ್ತು ಯಾರು ಭಗವಂತನ ಪ್ರಾಪ್ತಿಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಇಂದ್ರಿಯಗಳನ್ನು ವಶ ಮಾಡ್ಕೊಳ್ತಾನೋ ಅವನೇನು ಮಾಡ್ತಾನೆ, ಈಗ ಭಗವಂತನೇ ಬೇಕು ಅಂತ ಅವನ ಮನಸ್ಸಲ್ಲಿ ಏನಾದರೂ ಬಂದ್ಬಿಡ್ತು ಅಂತಂದರೆ ಅವನಿಗೇನಾಗುತ್ತೆ ಅಂದರೆ ಅವನ ಮನಸ್ಸಿನಿಂದ ವಿಷಯ ಚಿಂತನೆಗಳೇ ಆಗೋದಿಲ್ಲ. ಅವನಿಗೆ ಈ ಐಹಿಕ ಪ್ರಪಂಚದಲ್ಲಿರುವಂಥ ಮನೆ, ಮಠ, ಹೆಂಡತಿ, ಮಕ್ಕಳು, ಗಂಡ, ಇನ್ನೇನೇನಿದೆಯೋ ಆದರೆ ಯಾವುದ್ರ ಬಗ್ಗೆನೂ ಅವನಿಗೆ ಯೋಚನೆನೇ ಇರೋದಿಲ್ಲ. ಮತ್ತು ಅವನಿಗೆ ನೆನಪು ಬರೋದಿಲ್ಲ. ಅವನಿಗೆ ವಿಷಯಗಳ ಚಿಂತನೆನೇ ಆಗೋದಿಲ್ಲ. ನಿರಂತರ ಪರಮಾತ್ಮನ ಚಿಂತನೆನೇ ಅವನ ಒಳಗಡೆ ಆಗ್ತಾ ಇರುತ್ತೆ. ಇದೇ ಮಿಥ್ಯಾಚಾರಿಯ ಸಂಯಮ ಮತ್ತು ಯಥಾರ್ಥ ಸಂಯಮದ ಒಂದು ವ್ಯತ್ಯಾಸ. ಮಿಥ್ಯಾಚಾರಿ ಯಾವ ರೀತಿ ಸಂಯಮವನ್ನು ಇಟ್ಕೊಂಡಿರ್ತಾನೆ, ಹೊರಗಡೆಯಿಂದ ಅವನು ಮಾಡ್ತಿರ್ತಾನೆ, ಆದರೆ ಒಳಗಡೆಯಿಂದ ಚಿಂತನೆ ನಡೀತಾ ಇರುತ್ತೆ. ಆ ವಸ್ತುವಿನ ಬಗ್ಗೆ, ಆ ವ್ಯಕ್ತಿ ಬಗ್ಗೆ, ಎಲ್ಲ ಬಗ್ಗೆನೂ ಚಿಂತನೆ ನಡೀತಾ ಇರುತ್ತೆ. ಆದರೆ ಯಥಾರ್ಥ ಸಂಯಮದಲ್ಲಿ ಏನಾಗುತ್ತೆ ಅಂದರೆ ಹೇಗಿದೆಯೋ ಅದು ಆ ರೀತಿ ಮಾಡೋದು. ಅದರಲ್ಲಿ ಏನಿದೆ ಅಂತಂದರೆ ಅಲ್ಲಿ ವಿಷಯ ಚಿಂತನೆನೇ ಇಲ್ಲ, ಬರೀ ಭಗವಂತನ ಚಿಂತನೆ ಇರುತ್ತೆ ಅನ್ನೋದು ಇದರ ಅರ್ಥ. ಕ್ಲೀನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.